ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾನ್ ಕಿಚನ್ಸ್ ವರ್ಲ್ಡ್. ನಾವಿವತ್ತು ಹೊರಗೆ ಸಿಗುವಂತಹ ಫ್ರೈಡ್ ರೈಸ್ಗಿಂತ ಮನೆಯಲ್ಲಿಯೇ ಡಿಫ್ರೆಂಟಾಗಿ ಫ್ರೈಡ್ ರೈಸ್ ರುಚಿಕರವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಪಾತ್ರೆಗೆ ಅರ್ಧ ಕಪ್ ಎಣ್ಣೆಯನ್ನು ಹಾಕಿಕೊಂಡು ಹಚ್ಚಿರುವಂತಹ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಈರುಳ್ಳಿ ಎಲ್ಲವನ್ನು ಸೇರಿಸಿ ನೀಟಾಗಿ ಕೆಂಪಗಾಗುವವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ಹುಳ್ಳಿಕಾಯಿ, ಕ್ಯಾರೆಟು, ಕ್ಯಾಪ್ಸಿಕಮ್ ಹಾಗೂ ಬಟಾಣಿಯನ್ನು ಹಾಕಿ ನೀಟಾಗಿ ಫ್ರೈ ಮಾಡೋಣ. ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೀಟಾಗಿ ಒಂದು 10 ನಿಮಿಷ ತರಕಾರಿ ಎಲ್ಲ ಬೇಯೋವರೆಗೂ ಬೇಯಿಸ್ಕೊಬೇಕಾಗುತ್ತೆ. ನಾನಿದಕ್ಕೆ ಬಿರಿಯಾನಿ ಪೌಡರನ್ನು ಹಾಕ್ತಾಯಿದ್ದೀನಿ. ಯಾವುದೇ ಬಿರಿಯಾನಿ ಪೌಡರನ್ನು ಸಹ ಹಾಕೋಬೋದು, ಟೇಸ್ಟು ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಬಿಸಿ ಅನ್ನನಾದರೂ ಹಾಕೋಬಹುದು, ಇಲ್ಲಾಂದರೆ ರಾತ್ರಿ ಉಳಿದಿರುವಂತಹ ಅನ್ನವನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಅರ್ಧ ನಿಂಬೆ ಹುಳಿನ ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ರೆಡ್ ಸೋಯಾ ಸಾಸ್ನೂ ಸಹ ಒಗ್ಗರಣೆಗೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ರುಚಿಯಾದಂತಹ ಫ್ರೈಡ್ ರೈಸ್ ತಿನ್ನಲು ರೆಡಿಯಾಗಿದೆ. ಇಂತಹ ಇನ್ನಷ್ಟು ರೆಸಿಪಿಗಳಿಗಾಗಿ ಶಾನ್ ಕಿಚನ್ಸ್ ವರ್ಲ್ಡನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.